ಮುಂಬೈನ ಮಸ್ಗಾವ್ ಎನ್ನುವ ಪ್ರದೇಶದಲ್ಲಿ ಗಣೇಶನನ್ನು ತರುವಾಗ ಗಣೇಶ ವಿಗ್ರಹದ ಮೇಲೆ ಕೆಲವು ಕಿಡಿಗೇಡಿಗಳು ಮೊಟ್ಟೆಯನ್ನು ಬಿಸಾಡಿದ್ದಾರೆ. ಇದರಿಂದ ಆ ಏರಿಯಾದಲ್ಲಿ ತುಂಬಾ ಟೆನ್ಷನ್ ಕ್ರಿಯೇಟ್ ಆಗ್ತಾ ಇತ್ತು. ಹಿಂದೂ ಭಕ್ತಾದಿಗಳೆಲ್ಲ ಅಲ್ಲಿ ಜಮಾಯಿಸಿ ಮೊಟ್ಟೆ ಬಿಸಾಡಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಹಲವಾರು ಗಂಟೆಗಳ ಕಾಲ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಮಸ್ಗಾವ್ ಎನ್ನುವ ಪ್ರದೇಶ ಇದು ಮುಸ್ಲಿಂ ಡಾಮಿನೇಟೆಡ್ ಪ್ರದೇಶ. ಪೊಲೀಸರು ಇವಾಗ ದಾನಿಶ್ ಖಾನ್ ಎನ್ನುವ 22 ವರ್ಷದ ಹುಡುಗನನ್ನ ಬಂಧಿಸಿದ್ದಾರೆ. ಅವನು ಎಕ್ಸ್ ಸೆಲ್ಲರ್ ಅಂತೆ. ಕೆಲವರ ಪ್ರಕಾರ ಪೊಲೀಸರು ಯಾವುದೋ ಒಬ್ಬ ಅಮಾಯಕನನ್ನು ಬಂಧಿಸಿ ಪ್ರೆಸೆಂಟ್ ಮಾಡ್ತಿದ್ದಾರಂತೆ. ಅವನು ನಿಜವಾದ ತಪ್ಪಿತಸ್ಥನಾದ್ರೆ ಅವನಿಗೆ ಶಿಕ್ಷೆ ಆಗ್ಲಿ, ಯಾರನ್ನೋ ಬಚಾವ್ ಮಾಡಕ್ ಹೋಗಿ ಯಾವುದೇ ಒಬ್ಬ ಅಮಾಯಕ ಯುವಕನಿಗೆ ಶಿಕ್ಷೆ ಆಗದಿರ್ಲಿ. ಪೊಲೀಸರು ಕೂಡ ತುಂಬಾ ಪ್ರೆಷರ್ ಇರುತ್ತೆ. ಹಬ್ಬದ ಸಮಯಗಳು, ಇನ್ನೇನ್ ನೆಕ್ಸ್ಟ್ ವೀಕ್ ಗೋವಿಂದ ಹಬ್ಬ ಇದೆ, ಈ ವೀಕ್ ಅಲ್ಲಿ ಈದ್ ಹಬ್ಬ ಕೂಡ ನಡೀತಾ ಇದೆ. ಎಂಟೈರ್ ಮಹಾರಾಷ್ಟ್ರದಲ್ಲಿ ಮರಾಠಿಗಳು ಹಿಂದೂ ಫೆಸ್ಟಿವಲ್ ಗಳನ್ನು ತುಂಬಾ ವಿಜೃಂಭಣೆಯಾಗಿ ಆಚರಿಸ್ತಾರೆ. ಅದರಲ್ಲೂ ಬಾಂಬೆ ಅಂತ ಮಹಾರಾಷ್ಟ್ರ ಕ್ಯಾಪಿಟಲ್ ಅಲ್ಲಂತೂ ಗೋವಿಂದ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ದಸರಾ ಹಬ್ಬ ಆಗಿರ್ಬೋದು, ಹೀಗೆ ಎಲ್ಲಾ ಹಿಂದೂ ಮೇಜರ್ ಫೆಸ್ಟಿವಲ್ ಗಳನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ಹಬ್ಬಗಳಲ್ಲಿ ಬ್ಲಾಕ್ ಆಗುವುದು, ಕ್ರೌಡ್ ಆಗುವುದು ಸರ್ವೇ ಸಾಮಾನ್ಯ. ಹಾಗಂತ ಬಾಂಬೆಯಲ್ಲಿ ಮುಸ್ಲಿಮರು ಕೂಡ ಹಬ್ಬ ಆಚರಿಸಲು ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಈದ್ ಹಬ್ಬದ ಸಮಯದಲ್ಲಿ ಮುಸ್ಲಿಮರು ಗಲ್ಲಿಗಳಲ್ಲಿ ಕುರಿಯನ್ನು ಕಡಿಯುತ್ತಾರೆ. ಮೊಹರಂ ಟೈಮ್ ಅಲ್ಲಿ ಜುಲೂಸ್ ಅಂತ ಒಂದು ಮುಸ್ಲಿಮರ ಮೆರವಣಿಗೆ ಹೋಗುತ್ತೆ. ಆ ಮೆರವಣಿಗೆಯಲ್ಲಿ ಕೂಡ ರೋಡ್ ಎಲ್ಲ ಬ್ಲಾಕ್ ಆಗುತ್ತೆ. ಬಾಂಬೆಯಲ್ಲಿ ಮುಂಬ್ರಾ ಮತ್ತು ಮಾಲ್ವಣಿ ಅಂತ 2 ಪ್ಲೇಸ್ ಇದೆ. ಅಲ್ಲಿ ರಂಜಾನ್ ನ ಕೊನೆಯ ನಮಾಜ್ ಅನ್ನು ರೋಡ್ ಅಲ್ಲೇ ಮಾಡುತ್ತಾರೆ. ವೆಹಿಕಲ್ ಗಳನ್ನು, ಬಸ್ ಗಳನ್ನು 1-2 ತಾಸು ಎಲ್ಲರೂ ಅವರಾಗಿ ವಾಲಂಟಿಯರ್ಡ್ ಆಗಿ ನಿಲ್ಲಿಸ್ತಾರೆ. ಇವನ್ ಹಿಂದೂಗಳು ಕೂಡ ರಂಜಾನ್ ನ ರಾತ್ರಿ ಓವರ್ ನೈಟ್ ಪೂರ್ತಿ ಮುಂಬೈನ ಗಲ್ಲಿಗಳಲ್ಲಿ ಮುಸ್ಲಿಂ ಫುಡ್ ಫೆಸ್ಟಿವಲ್ ಗಳು ನಡೀತಾನೆ ಇರುತ್ತೆ. ಅದನ್ನು ಹಿಂದೂಗಳು ಕೂಡ ಎಂಜಾಯ್ ಮಾಡ್ತಾರೆ. ಯಾವುದೇ ರೀತಿಯ ಅಬ್ಜೆಕ್ಷನ್ ಇದುವರೆಗೆ ನಾನು ಮುಂಬೈಯಲ್ಲಿ ನೋಡಿಲ್ಲ. ಹಿಂದೂಗಳ ಕಡೆಯಿಂದ ಮುಸ್ಲಿಮರ್ ನಮಾಜ್ ಮಾಡುವಾಗ ಕಲ್ಲು ತೋರಾಟ ಮಾಡೋದಾಗ್ಲಿ, ಮೊಟ್ಟೆಯನ್ನು ಬಿಸಾಡುವುದಾಗ್ಲಿ ಅಥವಾ ಯಾವುದೇ ರೀತಿಯ ಉಪದ್ರವಗಳನ್ನು ಹಿಂದೂಗಳು ಇಷ್ಟರವರೆಗೆ ಮಾಡಿಲ್ಲ. ಆದ್ರೆ ಮುಸ್ಲಿಮರ ಕಡೆಯಿಂದ ಈ ತರದ ಅಹಿತಕರ ಘಟನೆಗಳು ನಡೀತಾನೆ ಇರುತ್ತವೆ. ಹಾಗಂತ ಎಲ್ರು ಮಾಡ್ತಾರಂತಲ್ಲ, ಯಾರಾದ್ರೂ ಒಬ್ರು ಮಾಡಿದ್ರು ಕೂಡ ಇದು ಎಂಟೈರ್ ಕಮ್ಯುನಿಟಿಗೆ ಹೆಸರು ಬರುತ್ತೆ. ಭಾರತೀಯ ಹಿಂದೂಗಳಿಗೆ ಹಬ್ಬ ಹರಿದಿನಗಳನ್ನು ಆಚರಿಸಲು ಇರುವುದು ಒಂದೇ ದೇಶ, ಅದು ಭಾರತ. ಇದನ್ ಬಿಟ್ಟು ನಾವೆಲ್ಲೂ ಬೇರೆ ಹೋಗಕ್ಕಾಗಲ್ಲ. ಹಿಂದೂಗಳನ್ನು ನೀವು ಸಹಿಸಿಕೊಳ್ಳಕ್ ಆಗೋದಿಲ್ಲ ಅಂತ ಕಾರಣಕ್ಕೋಸ್ಕರನೇ ನಿಮಗೆ ಪಾಕಿಸ್ತಾನ, ಬಾಂಗ್ಲಾದೇಶ ಅಂತ ದೇಶಗಳನ್ನು ಬಿಟ್ಟು ಕೊಟ್ಟಿರುವುದು. ಅದಾದ್ಮೇಲೆ ಕೂಡ ಇಲ್ಲಿ ಹಿಂದೂಗಳು ಸ್ವತಂತ್ರವಾಗಿ ಹಬ್ಬ ಹರಿದಿನಗಳನ್ನು ಆಚರಿಸಬಾರದನ್ನುವ ನಿಮ್ಮ ಮನಸ್ಥಿತಿ ತಪ್ಪು. ಹಿಂದೂಗಳ ಹಬ್ಬ ಹರಿದಿನಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಒಳ್ಳೆ ಲಾಭ ಮಾಡ್ಕೊಳಲ್ವಾ? ಹೂ, ಹಣ್ಣು, ತರಕಾರಿ, ಬಟ್ಟೆ, ಮಾಂಸ ಇವುಗಳ ಜಾಸ್ತಿ ವ್ಯಾಪಾರ ಯಾರು ಮಾಡೋದು? ಅದೇ ಮುಸ್ಲಿಂ ಹಬ್ಬದಲ್ಲಿ ಹಿಂದೂ ವ್ಯಾಪಾರಿಗಳು ಲಾಭ ಮಾಡಕ್ ಆಗುತ್ತಾ? ಮುಸ್ಲಿಮರು ಹಾಕುವಂತಹ ಬಟ್ಟೆಗಳನ್ನು ಮುಸ್ಲಿಮರೇ ಮಾರ್ತಾರೆ. ಮುಸ್ಲಿಮರ ಮಾಂಸವನ್ನು ಹಿಂದೂಗಳ ಕೈಯಲ್ಲಿ ಖರೀದಿಸಲ್ಲ. ಡ್ರೈ ಫ್ರೂಟ್ ಗಳನ್ನೆಲ್ಲ ಮುಸ್ಲಿಂ ವ್ಯಾಪಾರಿಗಳೇ ಮಾಡ್ತಾರೆ. ಆದ್ರೂ ಕೂಡ ಹಿಂದೂಗಳು ಇದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ. ಇದನ್ನೆಲ್ಲ ಹೇಳಿದ ಕೂಡಲೇ ನಾನು ಮುಸ್ಲಿಂ ವಿರೋಧಿ ಅಂತ ಅನ್ಕೊಳ್ಬೇಡಿ. ಇದು ಸತ್ಯ, ಇದು ಫ್ಯಾಕ್ಟ್. ಸೌದಿ ಅರೇಬಿಯಾದಂತ ಕಟ್ಟರ್ ಇಸ್ಲಾಮಿಸ್ಟ್ಗಳು ತಮ್ಮನ್ನು ತಾವು ಬದಲಿಸಿಕೊಂಡು ಜಗತ್ತಿನೊಂದಿಗೆ ನಡಿಬೇಕಾದ್ರೆ ಭಾರತ, ಬಾಂಗ್ಲಾ, ಪಾಕಿಸ್ತಾನದ ಮುಸ್ಲಿಮರು ಇನ್ನು ಹಿಂದೂಗಳನ್ನು ದ್ವೇಷ ಮಾಡಿಕೊಂಡು ಎಲ್ಲದರಲ್ಲೂ ಖ್ಯಾತಿ ಎತ್ಕೊಂಡಿದ್ರೆ ನೀವುಗಳು ಉದ್ಧಾರ ಆಗಲ್ಲ, ದೇಶನೂ ಉದ್ಧಾರ ಆಗಲ್ಲ.